ಯೋಲದಮ್ಮಿ ನಿನ್ ಗಂಡ ಜ್ವಾಳ ಮುರಿಬೇಕಾಯ್ತದೆ ಅಂತ ಎಸ್ಕೇಪ್ ಆಗಿದ್ದಂಗ ಅವನೇ. ಇಲ್ಲಕ್ಕ, ಒಳಗಡೆ ನಿನಗೆ ಇದ್ರು. ಓಹೋ, ಜ್ವಾಳ ಮುರಿಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಮುಂದ್ ಮನೆ ಕಂಬಿಟ್ನೆ. ಬುಡಕ್ಕಿಲ್ಲ ಇರು, ಕರ್ಕೊಂಡೋಗ್ಬಿಟ್ಟು ಮುರ್ಸೋದ್ ನನಗೆ ಗೊತ್ತು ಜ್ವಾಳವ. ಓಹೋ, ಹಂಗೆ ಬಿಟ್ಬಿಟ್ರೆ ಆಯ್ತದ. ದುಡ್ಡು ಮಾತ್ರ ಎಣಿಸ್ಕೊಂತಾರೆ ಎಲ್ಲಾನು, ಬೇಕಾದಾಗ ಎಲ್ಲಾನು ತಗೊಂಡ್ ಬೀರುನಾಗ ಎತ್ಕೊಂಡು ಹೋಗಕ್ ಆಯ್ತದೆ. ಆದ್ರೆ ಇವ್ರ ಯೋಗ್ಯತೆಗೆ ಬಂದ್ಬಿಟ್ಟು ಕೆಲಸ ಮಾಡಕ್ ಮಾತ್ರ ಆಗಕ್ಕಿಲ್ಲ ಮನೆಯಾಳ್ರು. ಏನೇ ಹೇಳಮ್ಮಿ ನೀನು, ಗಂಡನು ಹೊಲಸ್ಕೊಳದ್ ಕಲ್ತ್ಕ ನೀನು. ಗಂಡನ್ನ ಹೊಲಸ್ಕ ನಿನ್ ಕಡಿಕೆ. ಅಕ್ಕ, ನಾನು ಬಹಳ ಪ್ರಯತ್ನ ಪಡ್ತಾ ಇವ್ನಿ. ನೀನು ಗೊತ್ತಿಲ್ದಿರೋದು ಏನೈತೆ, ನಮ್ಮ ಅತ್ತೆ ಇರೋ ಗಂಟ ಆಗಕ್ಕಿಲ್ಲ ಕಣಕ್ಕ. ನಮ್ಮ ಅತ್ತೆ ಎಲ್ಲ ನಾವು ಹೋದ್ರೆ ಹೆಂಗೋ ನನ್ನ ಗಂಡನ ನೋಯ್ಸ್ ಮಾಡ್ಬೋದು. ಅಯ್ಯೋ, ನಮ್ಮ ಅತ್ತೆ ಹೋಗಂಗ್ ಕಾಣೆ, ನಾನು ನನ್ನ ಗಂಡನ ತಗೆ ಹೋಗಕ್ಕೆ ಬಿಡಕ್ಕಿಲ್ವಲ್ಲ. ಹಿಂಗೆ ಇದ್ರೆ ಮುಂದೆ ಜೀವನ ಕಷ್ಟ ಆಯ್ತದ ಕಣಮ್ಮಿ. ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಹಿಂಗೇನೆ ಇತ್ತೀಗ. ಒಂದಿನ ಸಂದ 2 ದಿನ ಸಂದ ಕಷ್ಟ ಆಯ್ತದೆ ಜೀವನ. ಇಲ್ಲ ಕಣಕ್ಕ, ಏನಾರ ಒಂದ್ ಮಾಡ್ತೀನಿ. ಅಯ್ಯೋ, ಬನ್ನಿ ಒಳಗಡೆ ಬನ್ನಿ. ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಒಳಗಡೆ ಬನ್ನಿ. ಯಾರ್ರೀ? ನನ್ ತಂಗಿ ಮದುವೆ ವಿಷಯ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಅಮ್ಮ ಕಳ್ಸಿತ್ತಲ್ಲ, ಆ ಹುಡ್ಗನೂ ನಾನು ಈಗಲೇ ನೀ ನೋಡ್ಬಿಡ್ತೀನಿ ಹುಡ್ಗಿನ, ನಾನು ಈಗಲೇ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಹಂಗೊಂದ. ಅದಕ್ಕೆ ಅವ್ರ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ನೀನು ತೋರ್ಸಪ್ಪ, ಶಾನೆ ದಿನ ಹೋಗ್ಬಿಟ್ಟೈತೆ, ನಿನ್ ತಂಗಿ ನೋಡ್ಬಿಟ್ಟು ನನ್ನ ಮಗ ಅಂತ ಹೇಳಿದಕ್ಕೆ ಈಗ ನೋಡು ಜೊತೆಗೆ ನೀ ಕರ್ಕ ಬಂದೆ. ನಮ್ಮನೆ ಒಳಗೆ ನಿಮ್ ಕರ್ಕೊಂಡ್ಬಿಟ್ಟು ಬಂದ್ರೆ ನಾಗ್ಲೇ ನೀಯ. ನೋಡಣ ಇವನ್ ಓದ್ಕೊಂಡವನೇ, ಇವನ್ ಕೆಲ್ಸ ಏನೋ ಬೆಂಗಳೂರಾಗೆ ಕೆಲಸನಂತೆ, ಯಾವುದೋ ಫ್ಯಾಕ್ಟ್ರಿನ ಕೆಲಸ ಮಾಡ್ತಾವನಂತೆ, ಒಳ್ಳೆ ಸಂಬಳನಂತೆ. ನಮ್ಮ ಅಮ್ಮ ತಾನೇ ಹೇಳಿದ್ದು ನೋಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ಕಳಿಸಿದ್ದೆ. ಈಗ ನೋಡ್ಕೊಂಬಿಟ್ಟು ಹೋಯ್ತಾನಂತೆ. ನೋಡೋಣ ಇರು. ಏನು ಇವ್ನು ಗಾಡಿ ನಿಲ್ಸಕ್ಕೆ ಇಷ್ಟೊತ್ತು ಮಾಡ್ತಾವನಲ್ಲ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಗೊಂಬೆ ಸಖತ್ತಾಗವಳೆ, ಹೇ ಸುಮ್ಮನೆ ನಗ್ತಾಳೆ ನೋಡಿ. ನನಗಂತೂ ಹುಡುಗಿ ಸೂಪರ್ ಆಗಿ ಇಷ್ಟ ಆಗ್ಬಿಟ್ಲು. ನನಗಂತೂ ಹುಡುಗಿ ನನಗಂತೂ ಓಕೆ, ಮದುವೆನ ಫಿಕ್ಸ್ ಮಾಡಿ. ಅಯ್ಯೋ ಬಾಬಾ, ಇವಳು ನನ್ನ ತಂಗಿ ಅಲ್ಲ, ನನ್ನ ತಮ್ಮನ ಹೆಂಡತಿ. ಓ, ಕ್ಷಮಿಸಿ. ನಾನು ನೀವೇ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟೆ. ಹುಡುಗಿ ಅಂದ್ರೆ ಈಗ ತಾನೇ ಚೆನ್ನಾಗಿ ಕಾಣಿಸ್ತಿದ್ರಿ, ಅದಕ್ಕೆ ನೀಯ. ಇವನ್ ಯಾರೇ ಕಾಮಂಗಿ ಇದ್ದಂಗವನಲ್ಲೇ, ಇವನ ನಮ್ ಗಂಗನ್ ಮದುವೆ ಮಾಡ್ಕೊಳಕ್ ಬಂದಿರೋನು. ಅದೇ ಕಣಕ ನಾನು ಯೋಚನೆ ಮಾಡ್ತೀವಿ, ಇವನು ಯಾಸನೋ ಹೊಳೆ ಹೆಂಗ ಒಂದ್ ಬೆದ್ರಗೊಂಬೆ ಇದ್ದಂಗಿಲ್ವಾ. ನೋಡಿ, ನಾನಂತೂ ಹುಡುಗಿನ ನೋಡ ಆತರದಾಗಿದ್ದೀನಿ. ಚಿಕ್ಕವಳಿದ್ದಾಗ ನೋಡಿದ್ದೆ ಹುಡುಗಿನ, ಒಂಚೂರು ಹಿಂಗೇನೇ ಇದ್ಲಲ್ಲ, ಅದಕ್ಕೇನೆ. ಈಗ ನಾನು ಗೊತ್ತಲ್ಲ, ಸಿಟಿನಾಗಿದ್ದೀನಿ. ನಾನು ಅವಳನ್ನ ನೋಡಿ ಶಾನೆ ದಿನ ಆಯ್ತು. ನೋಡಿ, ಬನ್ನಿ ಹುಡುಗಿ ನೋಡೋಣ, ಬನ್ನಿ ಒಳಗಡೆ ಹೋಗಿ. ಏನೇ ಪದ್ದು? ಇವನೇನಾ ಹುಡ್ಗ? ಇವನೇ ಹುಡುಗ. ಅವನು ಯಾಸ ಬೂಸ್ನ ನೋಡ್ರಿ ಹೆಂಗೈತೆ, ಒಳ್ಳೆ ಚಿತ್ರಾನ್ನ ಕಮಂಗಿ ಇದ್ದಂಗ ಅವನಲ್ರಿ. ಏನ್ರಿ ಅವನ್ ಯಾಸ? ಪ್ಯಾಟರ್ನ್ ಆಗಿರೋನಲ್ವೇನಿ? ಪ್ಯಾಟರ್ನ್ ಆಗಿರೋಲ್ಲ ಹಿಂಗೆ ನೀ ಅನ್ನಿಸ್ತದೆ. ಏನೋ ಕಲರ್ ಬಟ್ಟೆಗಳು ಹಾಕೊಂಡು ಮಿಂಚಿಂಗಾಗಿ ಇರ್ತಾರೆ. ಅದಕ್ಕೆಲ್ಲ ನಾವೇನ್ ಮಾಡಕ್ಕಾಯ್ತದೆ ಕಣ್ಬೋದು? ಸಿಟಿನಾಗ ಹಂಗೆ ಅಲ್ವೇ? ಯಾವ ಸಿಟಿನಾಗ ಹಿಂಗಿತ್ತಾರ್ರಿ ಯವ್ವ? ಏನಾದ್ರೂ ಡೌಟ್ ಇದ್ರೆ ನೀವು ನನ್ನ ಏನಿಯಾ ಕೇಳಿ, ನಾನೇನಿಯಾ ನಿಮ್ಗೆ ಹೇಳ್ತೀನಿ. ಎನಿ ಡೌಟ್ ಪ್ಲೀಸ್ ಕಾಲ್ ಮೀ, ಓಕೆ? ಶೇಕ್. ಬನ್ನಿ ಹುಡುಗಿ ನೋಡೋಣ. ಬನ್ನಿ, ಹುಡುಗಿನ ನೋಡಿದ್ಮೇಲೆ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ಹುಡುಗಿ ಇಷ್ಟ ಇಲ್ವಾ ಅಂತ. ಚಿಕ್ಕ ಹುಡುಗಿನಾಗೆ ಸಂದಕೇನಿಯ ಇದ್ಲು, ದೊಡ್ಡ ಹುಡುಗಿ ಆದ್ಮೇಲೆ ಹೆಂಗವಳು ಏನೋ ನಾಕಾಣೆ. ಅದಕ್ಕೇನಿಯ ಇವಾಗ ನೋಡ್ಲೇಬೇಕು ಹುಡುಗಿನ. ಇವತ್ತು ನೋಡಿ ನಮ್ಮ ಅಮ್ಮ ಹೇಳೈತೆ ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಫಸ್ಟ್ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟು ಬರ್ತೀನಿ. ಯವ್ವ, ನನ್ನ ಅತ್ತೆಗೂನು ನನ್ನ ಗಂಡಂಗೆ ಒಂದು ಚೂರನ ಟೇಸ್ಟ್ ಬೇಡವೇನೆ. ಅಲ್ಲ, ಹೋಗಿ ಕಮಂಗಿ ಇದ್ದಂಗ ಅವನೇ. ಇವನ್ಗ ಕೊಟ್ಟದು ನನ್ನ ನಾದಿನ. ಅಯ್ಯೋ ದೇವ್ರೆ, ಇದಕ್ಕಿನ್ನೂ ನನ್ನ ನಾದ್ನಿ ಹುಡುಕೊಂಡವಳಲ್ಲ ಹುಡುಗ. ಅವನೇನಿಯ ಎಷ್ಟೋ ಸಂದಕವನಿ. 100ಕ್ಕೆ 100 ಅಲ್ಲ 200 ಪಟ್ಟು ಮೇಲೆ ಆ ಹುಡುಗನೇನಿಯ. ನಾನೇನೋ ಇಬ್ರು ಕಂಪೇರ್ ಮಾಡಿ ನೋಡ್ಬಿಟ್ಟು ನೋಡನಿ ಯಾರು ಚೆನ್ನಾಗಿದೆ ಅವ್ರನಿಗೆ ಮದುವೆ ಮಾಡನಿ ಅಂತ ಯೋಚನೆ ಮಾಡಿದೆ. ಇಲ್ಲಿ ನೋಡಿದ್ರೆ ಇವನ್ ಕಮಂಗಿ ನನ್ನ ಮಗ ಇದ್ದಂಗವನಲ್ಲ, ಇವನ್ಗೆ ಹೆಂಗೆ ಕೊಟ್ಟದ್ ನನ್ನ ಆದ್ನಿಯ. ಅಕ್ಕ ದೇವ್ರನೇ ಕೇಳ್ತೀನಿ ಕಣಕ, ಬೇಡ ಕಣಕ. ಗಂಗುನ್ ಜೀವನ ಮಾತ್ರ ಹಾಳು ಮಾಡ್ಬೇಡ ಕಣಕ್ಕ. ನೀನಂತೂ ನೋಡಕ್ಕ ಹೆಂಗೆ ಅವನೇ ನೋಡಕ್ ಮಾತ್ರ ಕಮಂಗಿದ್ದಂಗೆ ಏನಿಯ. ಅವನು ಯಾಸ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಅಕ್ಕ? ಅವನು ಎಂತನು ಅಂತ ಹೇಳ್ಬಿಟ್ಟು ಅಯ್ಯೋ ಅವ್ನ ಮಕ ಮುಚ್ಚ. ಅಕ್ಕ ಬ್ಯಾಡ ಕಣಕ್ಕ, ನನ್ನ ಮಾತು ಕೇಳು ಬ್ಯಾಡ. ನಡಿಯಮ್ಮಿ ಒಳಗಡೆ ಇನ್ನು ಏನೇನ್ ಮಾಡ್ತಾನೋ. ಅಳಿ ಅಂದ್ರೆ ಮನೆಯಾಗೆಲ್ಲ ಸಂದಕವ್ರ? ಅತ್ತೆ ಎಲ್ಲ ಸಂದಕವ್ರೆ, ಎಲ್ಲ ಸೂಪರ್ ಆಗವ್ರೆ. ಅಲ್ಲ, ನೀವು ಇವತ್ತೇ ಗೊತ್ತೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಏನಾದ್ರೂ ಊಟದ ಗೀಟದ ಎಲ್ಲ ವ್ಯವಸ್ಥೆ ಎಲ್ಲಾನು ಮಾಡಿಸ್ತಾ ಇದ್ದೆ. ನೀವು ಊಟದ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇನ್ನೂ 4 ದಿನ ಇಲ್ಲೇ ಇರ್ತೀನಿ ಬಿಡಿ. ನಾವೇನ್ ಬೇಜಾರು ಮಾಡ್ಕೊಳಕಿಲ್ಲ. ನಮ್ಮ ಅಮ್ಮಂತೂ ಏನು ಅನ್ಕೊಳ್ಳೋದೇನೇ ಇಲ್ಲ ನಾನು ಹೋಗ್ಲಿಲ್ಲ ಅಂದ್ರೆ.
ಹಂಗಾರ ಪರವಾಗಿಲ್ಲ ಬಿಡಿ, ಏನಾರ ಮಾಡಿಸ್ತೀನಿ. ನನ್ನ ಮಗಳನ್ನ ನೋಡಿಲ್ಲ ಅಲ್ವಾ ನೀವು, ಶಾನೆ ವರ್ಷ ಆಗೋಗ್ಬಿಟ್ಟೈತೆ ನೋಡ್ಬಿಟ್ಟು. ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ರಣ ಸ್ಕೂಲ್ಗೆ ಹೋಗ್ಬೇಕಾರೆ, ಈಗ ಬೆಳೆದು ದೊಡ್ಡೊಳಾಗವಳೆ. ಇರಿ ಕರಿತೀನಿ. ಶಶಿ, ಶಶಿ, ಲೇ ನಿನ್ ಮದುವೆ ಮಾಡ್ಕೊಳ ಹುಡ್ಗ. ಏನು, ಇವಳನ್ನ ಮದುವೆ ಮಾಡ್ಕೊಳ ಹುಡ್ಗನ? ಏನ್ ಹಿಂಗವನಲ್ಲ ವಿಚಿತ್ರವಾಗಿ. ಹಾಯ್ ಬೇಬಿ, ಹಾಯ್ ಹಾಯ್ ಹಾಯ್. ನೀನು ಚಿಕ್ಕವಳಿದ್ದಾಗ ನೋಡಿದ್ದೆ ಅಷ್ಟೇ ನೀನಿಯ. ಈಗ ನೀನು ದೊಡ್ಡ ಹುಡುಗಿ ಆದ್ಮೇಲೆ ನಾನು ನೋಡೇ ಇರಲಿಲ್ಲ. ಈಗ ನೋಡಿದ ಮೇಲೆ ನನಗಂತೂ ಅರ್ಥ ಆಯ್ತೈತೆ. ನನಗಂತೂ ನೀನಂತೂ ಒಪ್ಸರೆ ಆದಂಗೆ ಆಗೋಗ್ಬಿಟ್ಟಿದ್ಯಾ. ನಾನು ಇಷ್ಟೊಂದು ಚೆನ್ನಾಗಿರ್ತೀಗ ಅಂತ ಅನ್ಕೊಂಡೇ ನಿನಗೆ ಇರಲಿಲ್ಲ. ನಾನು ಅಷ್ಟೇ, ನೀನ್ ಹಿಂಗೆಲ್ಲ ಇರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನಂತೂ ಹುಡ್ಗಿನ ನೋಡ್ಬೇಕು ಅಂತ ತುದೀಗಾಲಾಗಿ ನಿಂತ್ಕೊಂಡು ಓಡ್ ಬಂದಿದ್ದಕ್ಕೂ ಸಾತ್ಕಾಗೋಯ್ತು. ಶಶಿ ಶಶಿ, ನೀನಂತೂ ಹೆಸ್ರು ತಕ್ಕನಾಗೆ ಇನ್ನೂ ಸಂದಕ್ಕೆ ಏನೇ ಇದೆಯಾ, ಸೂಪರ್ ಆಗಿದ್ಯಾ. ಅತ್ತೆ ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡಿಯತ್ತೆ. ನಾನಂತೂ ಮದುವೆ ಆಗಕ್ಕಂತೂ ಫುಲ್ಲು ತುದಿಗಾಲ ನಿಂತ್ಕೊಂಡಿವ್ನಿ. ಶಶಿ, ನೀನು ತಲೆ ಕೆಡಿಸ್ಕೊಬೇಡ. ನೀನು ಮದುವೆ ಆದ್ಮೇಲೆ ನಾನು ಇಂಡಿಯಾದಾಗೆ ನೀನು ಇರಿಸ್ಕೊಳಕ್ಕಿಲ್ಲ. ಬ್ಯಾರೆ ದೇಶ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಯಾವ ದೇಶ ಹೇಳು? ಸೀಕ್ರೆಟು, ಆಮೇಕಿಂತ ಹೇಳ್ತೀನಿ, ಸರಿನಾ? ನನಗೆಲ್ಲನೂ ಎಷ್ಟು ಕಾಂಟಿ ಆಗ್ತೈತೆ ಅಂತಂದ್ರೆ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಒಬ್ಬನೇ ಯಾಕೆ ಹೋಗ್ಬೇಕು ಸಿಂಗಾಪುರ್ಗೆ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ನಿನ್ನೂ ಪಕ್ಕ ಕರ್ಕೊಂಡು ಹೋಗ್ತೀನಿ, ನೋಡ್ತಾ ಇರು. ಒಬ್ಬನೇ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೆ. ಒಬ್ಬನೇ ಯಾಕೆ ಹೋಗ್ಬೇಕು, ನಾನು ಹೆಂಡ್ತಿನೂ ಕರ್ಕೊಂಡು ಹೋಗೋಣ ಅಂತ. ಅದಕ್ಕೆ ಕಾಯ್ತಾ ಇವನಿ. ಶಶಿ, ಹೋಗಿ ಕಾಪಿ ಮಾಡ್ಕೊಂಬಿಟ್ಟು ಹೋಗು ಹೋಗು ಸರ್ನ. ಅತ್ತೆ, ನೀವು ಹಿಂಗೆಲ್ಲ ನಮ್ಮ ಹುಡುಗಿ ಹತ್ರ ಕೆಲಸ ಮಾಡಿಸ್ಬಿಡಿಯತ್ತೆ. ನಮ್ಮ ಹುಡುಗಿ ಹಂಗೆಲ್ಲ ಕೆಲಸ ಮಾಡಬಾರ್ದು. ನಂಗೆ ಇಷ್ಟ ಆಗಕ್ಕಿಲ್ಲ ಕಣತ್ತೆ. ಹಂಗೆಲ್ಲನೇ ಕೆಲಸ ಮಾಡ್ಬಿಟ್ರೆ ನಂಗೆ ಬೇಜಾರಾಯ್ತದೆ ಕಣತ್ತೆ. ನೀವು ಹಂಗೆಲ್ಲ ಕೆಲಸ ಮಾಡಿಸ್ಬಿಡಿ ನಮ್ಮ ಹುಡುಗಿ ಹತ್ರ. ಹೆಣ್ಣು ಮಕ್ಳ ಅಂದ್ಮೇಲೆ ಕೆಲಸ ಮಾಡಿದಂಗಿರಕಾಯ್ತದಳಿ ಅಂದ್ರೆ ಮಾಡ್ಲೇಬೇಕಾಯ್ತದೆ ಕೆಲಸನ. ಮಾಡ್ದಿದ್ದಂಗೆ ಕುತ್ಕೊಳ್ಳಂತ ಹುಡುಗಿಯರು ಯಾರು ಹೇಳಿ? ನೀವು ಬನ್ನಿ, ಕುಂತ್ಕೊ ಬನ್ನಿ ನೀವು. ಲೇ ಪೊದ್ದಿ, ಇಲ್ಲೇ ಇತ್ತರಂತ ಇನ್ನೂ ಒಂದ್ 2-3 ದಿವಸ ಅವ್ರಿಗೆ ಏನಾರ ಒಂಚೂರು ಅಡುಗೆ ಪಡ್ಗೆ ಎಲ್ಲನೂ ರೆಡಿ ಮಾಡ್ಬಿಡು. ರಾತ್ರಿಗೆ ಒಂಚೂರು ಏನಾರ ಕೋಳಿ ಗೀಳಿ, ಹೆಂಗಿದ್ರು ಇವತ್ತು ಭಾನುವಾರ ಅಲ್ವಾ, ಚೆನ್ನಾಗಿ ರೆಡಿ ಮಾಡ್ಬಿಡು. ಅತ್ತೆ, ನಿಜವಾಗ್ಲೂ ಈ ಹುಡುಗ ನಿಮ್ಗೆ ಇಷ್ಟ ಆದ್ನಾ? ಏನ್ ಕಮ್ಮಿ ಆಗೈತೆ ನೋಡ್ದ? ಪ್ಯಾಟೆನಾಗವ್ನಿ, ಏನ್ ಪ್ಯಾಸನ್ನು, ಏನ್ ಸ್ಟೈಲ್ ಆಗವ್ನಿ. ಮನೆ ಕಡೆನೂ ಸಂದಕವ್ರೆ. ಯಾಕೆ ಸುಮ್ಕೇನೆಯ? ಹೆಂಗನೂ ಮದುವೆ ಮಾಡಿ ಮುಗ್ಸನ, ಸುಮ್ಕಿರು. ಅತ್ತೆ, ಈ ಕಮಂಗಿ ನನ್ನ ಮಗನ್ ನೋಡಿದ್ರೆ ಮೈ ಉರಿತೈತೆ. ಅತ್ತೆ, ನನ್ನ ಮಾತು ಕೇಳಿ. ಇವನಂತೂ ಬ್ಯಾಡವೇ ಬೇಡ, ಬ್ಯಾರೆ ಹುಡುಗನ ಹುಡ್ಕನ. ನನ್ನ ಮಾತು ಕೇಳಿ ಅತ್ತೆ. ಇವನು ಯಾಸನು ಯಾಕೆ ನಿಮಗೂ ನಿಮ್ಮ ಮಗಂಗೂ ಅರ್ಥ ಆಯ್ತಿಲ್ಲ? ಸುಮ್ಮನೆ ನಾನು ಹೇಳ್ದಷ್ಟು ಕೇಳು. ನನ್ನ ಮಾನ ಮರ್ಯಾದೆ ಎಲ್ಲ ನನ್ನ ಮಗಳು ಕಳೀತಾವಳೆ. ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕು ನಾನು, ಅಷ್ಟೇ ನೆನೆಯ. ನೀನು ನನಗೆ ಸುಮ್ಕೆ ಮೈಯೆಲ್ಲ ಉರಿಸ್ಬೇಡ. ನೋಡು, ಇವನೇನಿಯ ಮದುವೆ ಗಂಡು. ಯಾರೇನಂದ್ರೂ ಇವನ ಜೊತೆ ನೆನೆಯ ನನ್ನ ಮಗಳು ಮದುವೆ ಆಗೋದು, ಸರಿನಾ? ನೀನಂದ್ರು ಸರಿ, ಯಾರಂದ್ರೂ ಸರಿ. ಸುಮ್ಕೇನಿಯ ಹೋಗೋದು ಕಲಿ. ಹೋಗಿ ಅಡುಗೆ ಪಡ್ಗೆ ಎಲ್ಲ ತಯಾರು ಮಾಡ್ಕ. ಈ ಕೋಳಿ ಗೀಳಿನೋ ಏನನ್ನ ತಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಇಕ್ಕು. ಹೋಗು ತಗೊಳ್ಳಿ ಕಾಫಿನ. ಚೆಲುವೆಯ ನೋಟ ಚಂದ, ಚೆಲುವೆಯ ಮಾತು ಚಂದ. ನನ್ನ ಮಗು ನೋಡ್ತಾ ಇದ್ರೆ ಚುಟ್ಟು ಹಿಡ್ಕೊಂಡು ಹೊಡೆದಾಕನ ಅಂತ ಅನ್ನಿಸ್ತೈತೆ. ಏನ್ ಮಾಡ್ತೀಯ? ಅಳಿಯಂದ್ರೆ ಕುಡಿರಿ ಕಾಫಿ ಕುಡಿರಿ. ನಡಿಗೆ, ನಮ್ಮ ಅತ್ತೆ ಬುದ್ಧಿ ಹೇಳಕ್ಕಾಯ್ತದ? ಆಗಕ್ಕಿಲ್ಲ. ಇವನೇನು ಅಳದು ತೂಗ ಅವಶ್ಯಕತೆನೇ ಇಲ್ಲ. ಇವನು ನೋಡಿದ್ರೆ ಗೊತ್ತಾಯ್ತದೆ ಇವನ್ ಕಮಂಗಿ ನನ್ನ ಮಗ ಅಂತ ಹೇಳ್ಬಿಟ್ಟು. ಅಳಿಯಂದ್ರೆ ಮದುವೆ ಡೇಟ್ನ ಫಿಕ್ಸ್ ಮಾಡ್ಬಿಡೋಣ. ಯಾವಾಗ ಇಕ್ಕಳನಿ ಈ ಮದುವೆಯ? ಅದೇ ಹಂಗೇನತ್ತೆ, ನಾಳಿಕೆ ತಾಳಿ ಕಟ್ಸಿದ್ರು ನನಗೇನು ಬೇಜಾರಿಲ್ಲ. ನೋಡಿ, ಪ್ಯಾಟೆನಾಗ ಇರಿಸ್ಕೊತೀನಿ, ಹಳ್ಳಿನಾಗಂತೂ ಇರಿಸ್ಕೊಳಕ್ಕಿಲ್ಲ. ನಿಮ್ಮ ಮಗಳ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಸುಮ್ಮನೆ ಮದುವೆ ಮಾಡ್ಬಿಟ್ಟು ನಮ್ಮ ಮನೆಗೆ ಕಳಿಸ್ಬಿಡಿ. ನೀವೇನಕ್ಕೂ ಯೋಚನೆ ಮಾಡಬೇಡಿ. ನಿಮ್ಮ ಮಗಳು ರಾಣಿ ಥರ ಇತ್ತಾಳೆ ನಮ್ಮ ಮನೆಯಾಗೆ, ಸರಿನೇ? ನಿಮಗೆ ಗೊತ್ತಿಲ್ವಾ ನಾನು ಏನು ಹಂಗೆ ಹಿಂಗೆ ಅಂತೇಳ್ಬಿಟ್ಟು? ನಿಮಗೆ ಗೊತ್ತಲ್ಲ ಮೊದಲೇ ನೆನೆಯ, ನಾನು ಒಳ್ಳೆ ಹುಡುಗ, ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಚೆನ್ನಾಗಿ ದುಡಿತೀನಿ, ಪ್ಯಾಟೆನಾಗಿದ್ದೀನಿ. ಇದಕ್ಕಿನ್ನೂ ಇನ್ನೇನು ಬೇಕಾತೆ ನಿಮಗೆ? ಮಗ ಪೂರೈತ ಹತ್ರ ಹೋಗ್ಬಿಟ್ಟು ಯಾವನ ಒಂದು 2-3 ದಿನಾಂಕಗಳನ್ನ ಗುರ್ತಾಕಿಸ್ಕೊಂಡ್ಬಿಡ್ಬಾರ್ಲ. ಯಾವ ದಿನಾಂಕ ಸಂಡಾಗಿರ್ತದ ಆ ದಿನಾಂಕದಾಗೇನೇನಿಯ ಮದುವೆಗಿದ್ರೆ ಇಕ್ಕಳಕ್ಕೆ ನೋಡೋಣ. ಆದಷ್ಟು ಬೇಗನೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬೇಕು. ನಿನಗೂ ಗೊತ್ತಲ್ವಾ? ಹಾಮ ಗೊತ್ತು. ಮುಂದಿನ ತಿಂಗಳೇನೇನಿಯ ನೋಡೋಣ, ಒಳ್ಳೆ ದಿನ ಇದ್ರೆ ಮದುವೆ ಮಾಡ್ಬಿಟ್ಟು ಮುಗಿಸೋಣ. ಈ ತಿಂಗಳಿಗೆ ಇದ್ರೆ ನೋಡಿ, ಬ್ಯಾಡ ಅಂದ್ರೆ ಯಾರು? ನಾನು ಅರ್ಜೆಂಟಾಗಿ ಹೋಗ್ಬೇಕು, ಕೆಲಸ ಪಲ್ಸಗಳಿವೆ. ಮಗ ನೋಡಪ್ಪ, ಆದಷ್ಟು ಬೇಗ 1 ತಿಂಗಳೊಳಗಡೆ ಮದುವೆಗಿದ್ರೆ ಎಲ್ಲ ಮುಗ್ಸಂಗೆ ನೋಡ್ಕ. ಎಷ್ಟೋ ಒಂಚೂರು ನೋಡ್ಕೊಂಡು ಒಂಚೂರು ಖರ್ಚಾದ್ರೂ ಸಾಲ ಪಲ್ಲಾದ್ರೂ ಪರವಾಗಿಲ್ಲ, ಮಾಡತ್ತಾಗೆ ಮುಗಿಸ್ಬಿಡೋಣ ಮದುವೆಯ. ಹಿಂಗೆ ಇದ್ರೆ ಭಾಳ ಕಷ್ಟ ಆಯ್ತದೆ ಕಣ. ಅರ್ಜೆಂಟಾಗಿ ಮಾಡಿ ಮುಗಿಸ್ಬೇಕು. ಸರಿ ಹೇಳಮ್ಮ, ಆಯ್ತು. ನಾನು ನೋಡ್ಕೊತೀನಿ ಬಿಡು ಎಲ್ಲನೂ. ಅಲ್ಲಲ್ಲೇ ಶಶಿ, ನಿಮ್ಮ ಅಮ್ಮಂಗೂ ನಿನ್ನ ಅಣ್ಣಂಗೂ ತಲೆನಾಗೇನು ಬುದ್ಧಿ ಇಲ್ವಾ? ನೋಡಕ್ ಹುಟ್ಟು ಕಮಂಗಿ ನನ್ನ ಮಗ ಇದ್ದಂಗ ಅವನಿ. ಅವನನ್ನು ಗಂಟಾಕಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾವ್ರಲ್ಲ, ಏನು ಮಾಡಕ್ಕೇನು ಕ್ಯಾಮೆ ಕೆತ್ತಾರ ಇಲ್ಲ ನಿಮ್ಮ ಅಮ್ಮಂಗೆ. ನೀನು ಲವ್ ಮಾಡ್ತಿದ್ದೀಗ ಅಂತ ಗೊತ್ತಾಗಿದ ತಕ್ಷಣ ನಿನ್ನ ಮನೆಯಿಂದ ಓಡಿಸ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ಮಾಡಕ್ಕೆ ಕ್ಯಾಮೆ ಇಲ್ದಿದ್ದಂಗೆ ಒಳ್ಳೆ ಕರ್ಮ ಆಯ್ತಲ್ಲಮ್ಮಿ. ನೋಡು, ನೀನು ಚಿಂತೆ ಮಾಡಬೇಡ.
ನೀನು ಫಿಕ್ಸ್ ಮಾಡ್ಕೊಬಿಡು. ನೀನು ಲವ್ ಮಾಡಿದೀಗಲ್ಲ ಹುಡುಗ, ಅವನ ಜೊತೆ ನೀನು ಮದುವೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಡು. ಅದಕ್ಕೆ ನೀವು ನಿಜ ಹೇಳ್ತಾ ಇದ್ದೀರಾ? ದೇವ್ರಣ್ಣ ನಿಜನೇ ಹೇಳ್ತಿದ್ದೀನಿ. ಈ ಕಾಮಂಗಿ ಕೊಟ್ಬಿಟ್ಟು ನೀನು ಮದುವೆ ಮಾಡ್ಬಿಟ್ಟು ಇಷ್ಟೊಂದು ಓದಿಸಿ ಮಾಡಿ ಏನು ಪ್ರಯೋಜನ ಬಂತು? ಅವನು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅವನ ಬಟ್ಟೆ ಯಾಸಾಗೀಸ ನೋಡೆ, ಒಂಚೂರು ಡೀಸೆನ್ಸ್ ಇಲ್ಲ, ಏನೂ ಇಲ್ಲ. ನಿಮ್ಮ ಅಮ್ಮನ ನೋಡಿದ್ರೆ ಅದು ಪ್ಯಾಸನ್ನು ನೋಡು. ಏನು ತಲೆ ಕೆಡಿಸ್ಕೊಬೇಡ. ನೀನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನೀನು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನು ತಲೆನೇ ಕೆಡಿಸ್ಕೊಬೇಡ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನೀವಿಲ್ಲ ಅಂತ ಹೇಳಿದಿದ್ರೆ ದೇವ್ರಾಣೆಗೂ ಅಷ್ಟೇ ನಿನಗೆ ನನ್ನ ಕತೆ. ನಮ್ಮ ಅಣ್ಣನೂ ನಮ್ಮ ಅಮ್ಮ ಇಬ್ರು ಈ ನನ್ನ ಮಗ ಕೋತ್ ನನ್ನ ಮಗನಿಗೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟಿರೋರು. ನೀವು ಹೆಂಗಾರ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನನ್ನ ಮದುವೆನ ನಮ್ಮ ಹುಡುಗನ ಜೊತೆ ಮಾಡಿಸ್ಬಿಡಿ. ಅಷ್ಟೇ ಸಾಕು. ನನಗೆ ಇನ್ನೇನೂ ಬೇಡ, ಆಸ್ತಿ ಅಂತಸ್ತು ಏನೂ ಬೇಡ ನನಗೆ. ನಮ್ಮ ಹುಡುಗನ ಜೊತೆ ನಾನು ಸಂದಾಕಿರ್ಬೇಕು ಅಷ್ಟೇನೆ. ನೀನೇನು ಚಿಂತೆ ಮಾಡಬೇಡ, ಹೋಗು. ಈಗ ಬಂದವನಲ್ಲ ಆ ಕಾಮಂಗಿ ನನ್ನ ಮಗುನ ನಾನು ಓಡಿಸ್ತೀನಿ ಇಲ್ಲಿಂದ. ನಿಮ್ಮ ಅಮ್ಮನ ಹೆಂಗೋ ಒಪ್ಪಿಸ್ತೀನಿ, ಕಾಮಂಗಿ ನನ್ನ ಮಗುನ ಓಡಿಸ್ತೀನಿ. ಸುಮ್ಕಿರು. ಹಂಗೇನೇ ಆ ಬಂಗಾರಮ್ಮನ ಹತ್ರ ಮಾತಾಡೋಸಿ ಮದುವೆನೂ ಕ್ಯಾನ್ಸಲ್ ಮಾಡಿಸ್ತೀನಿ. ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತೀನಿ. ನೀನು ಯೋಚನೆ ಮಾಡಬೇಡ, ಸುಮ್ಕಿರು. ಸರಿ ಅತ್ತಿಗೆ, ಆಯಿತು. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ಯಪ್ಪ, ಈಗ ಸಮಾಧಾನ ಆಯಿತು ನನಗಂತೂ. ಅವ್ನಿಗೆ ಫಸ್ಟು ಇಲ್ಲಿಂದ ಓಡಿಸ್ಬಿಡಿ. ಅವ್ನು ನೋಡ್ತಾ ಇದ್ರೆ ಆ ಮೈಯೆಲ್ಲ ಉರಿದೋಯ್ತದೆ ನನಗಂತೂ. ಆಯಿತು, ನಾನು ಹೇಳಿದ್ನಲ್ಲ. ನೀನು ಏನು ಯೋಚನೆ ಮಾಡಬೇಡ. ನಿನ್ನ ಮದುವೆ ಮಾತ್ರ ಈ ಕಾಮಂಗಿ ಜೊತೆ ಮಾತ್ರ ನಡೆಯೋಕ್ಕಿಲ್ಲ. ನೀನು ಯೋಚನೆ ಮಾಡಬೇಡ. ಆ ಕಾಮಂಗಿ ಹತ್ರ ನಾನು ಮಾತಾಡ್ತೀನಿ. ನೀನು ಹೋಗಿ ಸದ್ಯಕ್ಕೆ. ನೋಡು, ಅವನನ್ನ ಕರ್ಕೊಂಡು ಹೊಲ್ದತ್ರಕ್ಕೆಲ್ಲ ನಮ್ಮ ಅತ್ತೆ ಇಲ್ದಿರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ಬಿಟ್ಟು ಬ್ಯಾಡ, ನೀನಂದ್ರೆ ಇಷ್ಟ ಇಲ್ಲ ಹುಡುಗಿಗೆ, ಬೇರೆ ಯಾರನ್ನೋ ಲವ್ ಮಾಡ್ದವಳು ಹಂಗೆ ಹಿಂಗೆ ಅಂತ ಏನೋ ಒಂಚೂರು ಹೇಳಿ ಅವನ್ನ ಮೊದಲು ಇಲ್ಲಿಂದ ಕಳಿಸ್ಬೇಕು ಗಂಗಾ. ಸರಿನಾ? ಕಣಕ, ಮೊದಲು ಕಳಿಸ್ಬೇಕು ಕಣಕ ಅವನ ಮಗುನ. ಸರಿ, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಊಟ ಆದ್ಮೇಲೆ ಎಳ್ನೀರು ಕುಡಿಯನ್ ಬಾ ಅಂತ ಹೇಳ್ಬಿಟ್ಟು ಅಲ್ತಾ ಕರ್ಕೊಂಡು ಹೋಗೋಣ. ಅಲ್ಲಿ ಮಾತಾಡೋಣ ಎಲ್ಲನೂ. ಸರಿ ಆಯ್ತಕ್ಕ.